ವಿದ್ಯಾರ್ಥಿಗಳ ಪರವಾಗಿ ಎಂದಿಗೂ ಅವ್ರು ಮಾಡಿರೋ ಕಾರ್ಯಕ್ರಮಗಳೆಲ್ಲ ನೋಡಿದಿರಲ್ವಾ? ವಿದ್ಯಾರ್ಥಿಗಳ ಪರವಾಗಿ ಸಮ್ಮೇಳನದಲ್ಲಿ ಯಾವ ತರ ನಡೆಸ್ಕೊಂಡು ನೋಡಿದಿರಲ್ವಾ? ಇವತ್ತು ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದರೆ ನಮ್ಮ ಶಾಸಕರಾದಂತಹ ರವಿಕುಮಾರ್ ಅವರು ನಿಮ್ಮನ್ನು ಉದ್ದೇಶಿಸಿ ಕೇಂದ್ರದ ನರೇಂದ್ರ ಮೋದಿ ವಿರುದ್ಧವಾಗಿ ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಇವಾಗ ಕೊಡ್ತಾ ಇದ್ದಾರೆ. ಬೋಲೋ ಭಾರತ್ ಮಾತಾ ಕಿ. ಯಾಕೆ ನೀವು ಬಾಯಿ ಬಿಡ್ದಲ್ಲ? ಇನ್ಸ್ಟಾಗ್ರಾಮ್ ನೋಡಿಲ್ವೇನ್ರ? ನೋಡ್ತಿ ಬಾಯಿ ಮುಚ್ಕೊಂಡು ಕುತ್ಕೋತಾ ಇದ್ರ? ಮಂಡ್ಯದಲ್ಲಿ ಹೊಡೆದಿದ್ರೆ ಪೊಲೀಸ್ನವ್ರು ಕುತ್ಕೋತಾ ಇದ್ರ? ಡೆಲ್ಲಿಯಲ್ಲಿ ಒದೆ ತಿಂತಾರೋ ಸ್ಟೂಡೆಂಟ್ ನಿಮ್ಮ ಅಣ್ಣ ತಮ್ದಿರ ಅಲ್ವಾ? ಏನ ಅಲ್ವೇನಾ? ಇನ್ಸ್ಟಾಗ್ರಾಮ್ ನೋಡ್ಲಿಲ್ವಾ? ಟಿವಿ ನೋಡ್ಲಿಲ್ವಾ? ಅವ್ರು ಯಾಕೆ ಒದೆ ತಿಂತಾ ಇದಾರೆ? ಅವ್ರೇನ್ MLA ಆಗ್ಬೇಕು, MP ಆಗ್ಬೇಕು, ನರೇಂದ್ರ ಮೋದಿ ದೇಶ ಬಿಟ್ಟು ಓಡಿಸ್ಬೇಕು ಅಂತ ಒದೆ ತಿಂತವ್ರ? ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿ ಕಷ್ಟಪಟ್ಟು ಓದಿರೋರು ಎಕ್ಸಾಮ್ ಬರೆದು ಬಂದ ಮೇಲೆ ನೀನ್ ಬರ್ದಿರೋ ಎಕ್ಸಾಮ್ ಇಲ್ಲ, ಮತ್ತೆ ಎಕ್ಸಾಮ್ ಅಂದ್ರೆ ನಿನ್ನಂತ ವಿದ್ಯಾರ್ಥಿಗೆ ಏನಾಗ್ಬೇಕು? ಇವತ್ತು ಇಡೀ ಭಾರತದಲ್ಲಿ ನೀಟ್ ಎಕ್ಸಾಮ್ ಪೇಪರ್ ಅನ್ನ ಬಿಜೆಪಿಯ ಗುಂಡಾಗಳು ದುಡ್ಡಿಗಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡು ಹೊಡೆಯಕ್ಕೋಸ್ಕರ ಲೀಕ್ ಮಾಡಿ ನಿಮ್ಮಂತ ವಿದ್ಯಾರ್ಥಿಗಳ ಬಾಳ್ನಲ್ಲಿ ಆಟ ಆಡಿದ್ರೆ ಅದಕ್ಕೆ ಧಿಕ್ಕಾರ ಹೇಳಲ್ವಾ? ಹೇಳ್ತಿರೋ ಹೇಳಲ್ವಾ? ಇವತ್ತು ನೀಟ್ ಎಕ್ಸಾಮ್ ನರೇಂದ್ರ ಮೋದಿ 30 ಜನ ಇಡೀ ದೇಶದಲ್ಲಿ ಮಕ್ಕಳು ಸೂಸೈಡ್ ಮಾಡಿಕೊಂಡು 30 ಜನ ಎಕ್ಸಾಮ್ ಬರೆದು ಬಂದ ಮೇಲೆ ನಾನು ಪಾಸ್ ಆಗ್ತಿದೆ, ನನಗೆ ತಿರ್ಗಾ ಓದಕ್ಕಾಗಲ್ಲ ಅಂತ 30 ಜನ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಸತ್ರು. ಒಂದಿಚ್ಚು ಕನಿಕರ ಇಲ್ಲ ಈ ಕೇಂದ್ರ ಸರ್ಕಾರಕ್ಕೆ. ನಾವು ರಾಜಕೀಯ ಮಾಡ್ತಾ ಇಲ್ಲ, ವಿದ್ಯಾರ್ಥಿಗಳ ಬಾಳಲ್ಲಿ ಆಟ ಆಡ್ತಾ ಇದ್ರ. ನರೇಂದ್ರ ಮೋದಿ ಅವರೇ, ಶೋಕಿ ಮಾಡೋದ್ ಬಿಡಿ, ಆ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿ ಅಂತ ಕೇಳ್ತಾ ಇದೀವಿ. ಇದು ಕೇಳತ್ತಪ್ಪ? ಕೇಳೋದಕ್ಕೆ ಲಾಠಿಲ್ ಹೊಡಿತಾರೆ ಅಂದ್ರೆ ನಾವ್ ಏನ್ ಹೇಳ್ಬೇಕು? ಬರೀ ಎಲೆಕ್ಷನ್ ಬಂದ್ರೆ ಪಶ್ಚಿಮ ಬಂಗಾಳದೊಳಗೆ ಕಳ್ಳಪುರಿ ತಿನ್ನಕ್ ಟೈಮ್ ಇದೆ, ನಮ್ ವಿದ್ಯಾರ್ಥಿ ಸತ್ತೋರ್ ಮನೆಗೆ ಹೋಗಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ವಾ? ಓಟ್ ಹಾಕಕ್ಕೋಸ್ಕರ ಪ್ರಧಾನಿ ಮಂತ್ರಿ ಆಗಿದ್ರ? ಬರೀ ಓಟ್ಗೋಸ್ಕರನೇ ಪ್ರಧಾನ ಮಂತ್ರಿ ಆಗಿದ್ರ? ಈ ದೇಶದ ವಿದ್ಯಾರ್ಥಿಗಳು ಬಾಳಿಗೆ ಬೆಳಕಾಗಕ್ಕೆ ನೀವು ಪ್ರಧಾನ ಮಂತ್ರಿ ಆಗಿಲ್ವಾ? ಆ ಕಾಕ್ರೋಚ್ ಜನತಾ ಪಾರ್ಟಿಯ ವಿದ್ಯಾರ್ಥಿಗಳು 1,20,00,000 ಜನ ವಿದ್ಯಾರ್ಥಿಗಳು, ನಿಮ್ ತರ ವಿದ್ಯಾರ್ಥಿಗಳು ರೋಡಲ್ಲಿ ನಿಂತು ಒಬ್ಬ ಅಸಮರ್ಥ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡಿಸು ಅಂತ ಹೇಳಿದ್ರೆ ನನ್ನ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅಂತ ಅಮಿತ್ ಶಾ, ನರೇಂದ್ರ ಮೋದಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಂಥ ಶಿಕ್ಷಣ ಮಂತ್ರಿ ಈ ದೇಶಕ್ಕೆ ಬೇಕಾ? ಬೇಕೇನಪ್ಪ? ಕೋಟ ಚಾರ್ಜ್ಗೆ ಕಾರಣ ಆಗಿರ್ತಕ್ಕಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು. ದಯಮಾಡಿ ವಿದ್ಯಾರ್ಥಿ ಬಂಧುಗಳೇ, ನಿಮ್ಮ ಹಕ್ಕನ್ನ, ನಿಮ್ಗೆ ಆಗಿರ್ತಕ್ಕಂಥ ಅನ್ಯಾಯನ ಇವತ್ತು ಬೀದಿಗೆ ನಿಂತು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ನಿಮ್ಮ ಕೂಗು ಕಡಾಖಂಡಿತವಾಗಿ ಲೋಕಸಭೆಗೆ ಮುಟ್ಟುತ್ತೆ. ಈಗ ಅಧಿವೇಶನದಲ್ಲಿ ಈಗ ಯಶಸ್ವಿ ಆಗ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾ ಎಲ್ಲರೂ ಒಗ್ಗಟ್ಟಿಂದ ಘೋಷಣೆ ಕೂಗಬೇಕು. ಡೌನ್ 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 ಅಯ್ಯಯ್ಯೋ ಬೇಕು, ರಾಜೀನಾಮೆ ಕೊಡಲೇಬೇಕು. ತೊಲಗಲಿ. ಈ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಶೈಲೇಂದ್ರ ಅವರು ಮಾತಾಡಬೇಕು ಅಂತ ವಿನಂತಿ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ಏನು ಈ ನಮ್ಮ ದೇಶದಲ್ಲಿ ಏನ್ ನೀಟ್ ಆಗೋಣ ಆಗಿ ಪೇಪರ್ ಲೀಕ್ ಆಗಿ 21 ಜಾಬ್ ಕೊಡ್ದೇನೆ ಇವರು ಏನು ಈ ಬಿಜೆಪಿ ಸರ್ಕಾರ ಏನ್ ನಡೆಸ್ತದೆ, ಈ ಧರ್ಮೇಂದ್ರ ಪ್ರಧಾನ್ ಅವರ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಎಲ್ಲ ನಮ್ಮ ರಾಜ್ಯಾದ್ಯಂತ ದೇಶದಾದ್ಯಂತ ಇದು ಪ್ರತಿಭಟನೆ ನಡೀತಾ ಇದೆ. ಯಾರು ಗಮನ ಕೊಡದೇನೆ ನಿನ್ನೆ ಲಾಠಿ ಚಾರ್ಜ್ ಮಾಡವ್ರ. ಡೆಲ್ಲಿಲಿ ನಿನ್ನೆ ಲಾಠಿ ಚಾರ್ಜ್ ಮಾಡಿ ಈ ಸಿಕ್ಕಾಪಟ್ಟೆ ವಿದ್ಯಾರ್ಥಿಗಳು ಕಳಿಸೋರ. ಇದನ್ನೆಲ್ಲ ಮಾಡಿ ಈ ಬಿಜೆಪಿ ಸರ್ಕಾರ ಏನು ಈ ಕೇಂದ್ರ ಸರ್ಕಾರ ಇದೆ ಅದು ಇದಕ್ಕೆ ಗಮನ ಹರಿಸ್ತಾರೆ. ವಿದ್ಯಾರ್ಥಿಗಳು ಅನ್ಯಾಯ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇರೋದು. ಇನ್ನು ಮುಂದೆ ಉಗ್ರ ಹೋರಾಟ ಮಾಡಿ ಈ ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಕಲಿಸ್ತೀವಿ ಅಂತ ಹೇಳಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಏನಕ್ಕೆ ಸೇರಿದೀವಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ? ಕಳೆದಾಗ್ಲೇ 1 ತಿಂಗಳಿಂದ ದೇಶದಲ್ಲಿ ಏನೇನು ನಡೀತಾ ಇದೆ ವಿದ್ಯಾರ್ಥಿ ವಿರೋಧಿ ನೀತಿಗಳು ಅಂತ ಗೊತ್ತಿದೆ. ಮಂಡ್ಯ ಅಂದ್ರೇನು? ಇಂಡಿಯಾ ಸಮ ಅಲ್ವಾ? ಇವತ್ತು ಮಂಡ್ಯದಲ್ಲಿ ಈ ಸಣ್ಣ ಮಟ್ಟದ ಸಭೆ, ಈ ಪ್ರತಿಭಟನೆ ಇಡೀ ಇಂಡಿಯಾ ಪಾರ್ಲಿಮೆಂಟ್ ಮುಟ್ಟಬೇಕು. ಇನ್ನು ಮುಂದುವರೆದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡದೇ ಇದ್ರೆ ಇಡೀ ಮಂಡ್ಯದಿಂದ ಸಂಸತ್ ಗೆರವನು. ನರೇಂದ್ರ ಮೋದಿಗೆ ಧಿಕ್ಕಾರ, ವಿದ್ಯಾರ್ಥಿ ವಿರೋಧಿ ನರೇಂದ್ರ ಮೋದಿಗೆ
ಶಿಕ್ಷಣ ವಿದ್ಯಾರ್ಥಿಗಳು ಕಾಕ್ರೋಚ್ ಪಾರ್ಟಿ ಅಂತ ಮಾಡಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಮಾಡಿ ವಿದ್ಯಾರ್ಥಿಗಳ ಪರ ನಿಂತ್ರೆ ನಿನ್ನೆ ದಿನ ಏನಾಗಿದೆ ಗೊತ್ತಾ, ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಮಾಧ್ಯಮಗಳಲ್ಲಿ ಹೇಳ್ಕೊಂಡ್ರು ಕೂಡ ವಿದ್ಯಾರ್ಥಿಗಳ ಶಕ್ತಿ ಮುಂದೆ, ರೈತರ ಶಕ್ತಿ ಮುಂದೆ ಯಾವ ಸರ್ಕಾರನೂ ಇರಲ್ಲ ಅನ್ನೋದು ಇಲ್ಲಿಂದ ಕರೆ ಹಾಕ್ಬೇಕು ಅವ್ರಿಗೆ. ಧಿಕ್ಕಾರ 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 ಧಿಕ್ಕಾರ. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಜಿಲ್ಲಾ ಕಾಂಗ್ರೆಸ್ ಕೂಡ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೇಸರೀಕರಣ ಮಾಡಬೇಕು ಅಂತ ಬಹಳ ಶತಪ್ರಯತ್ನ ಮಾಡಿದ್ರು. ಅದನ್ನ ಎಲ್ಲ ಪಕ್ಷಾತೀತವಾಗಿ ಅದನ್ನ ತಡ್ಕೊಂಡೇ ಬಂದಿತ್ತು. ಈಗ ಈ ನೀಟ್ ಅನ್ನೋ ಒಂದು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಲಿ ಇವತ್ತು ಅವರು ಒಂದು ಗೂಂಡಾಗಿರಿ ಮಾಡುವಂಥದ್ದು, ಈ ಶಿಕ್ಷಣ ವ್ಯವಸ್ಥೆನೇ ಅಲ್ಲೋಲ ಕಲ್ಲೋಲ ಮಾಡುವಂತ ವ್ಯವಸ್ಥೆನ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಗೃಹ ಸಚಿವ ಅಮಿತ್ ಶಾ ಹಾಗೂ ಶಿಕ್ಷಣ ಸಚಿವ ದೇವೇಂದ್ರ ಪ್ರಧಾನ್ ಈ ಘಟನೆಯಾಗಿ ಆಗಲೇ 3 ತಿಂಗಳಾದ್ರೂ ಕೂಡ ಇವತ್ತು ಅವರು ರಾಜೀನಾಮೆ ಕೊಡ್ತಾ ಇಲ್ಲ. ಇವತ್ತು ಏನು ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂತು, ಯಾವ ಉದ್ದೇಶ ಇಟ್ಕೊಂಡು ಬಂತು? ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನಾವು ವರ್ಷಕ್ಕೆ 2 ಕೋಟಿ ಶಿಕ್ಷಣ ಕೊಡ್ತೀವಿ. ಕೇಂದ್ರ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇಡೀ ಬೆಂಗಳೂರು ಮೈಸೂರು ರೋಡ್ ಅಲ್ಲಿ ವಿದ್ಯಾರ್ಥಿಗಳನ್ನ ನಿಲ್ಲಿಸಿ ಈ ಮಂಡ್ಯ ಅಂದ್ರೆ ಇಂಡಿಯಾ ಅನ್ನೋದನ್ನ ನರೇಂದ್ರ ಮೋದಿ ಅವರಿಗೆ ತೋರಿಸ್ತೀವಿ. ಇದು ವಿದ್ಯಾರ್ಥಿಗಳ ಹೋರಾಟ, ಇದು ವಿರುದ್ಧದ ಹೋರಾಟ, ಜನತಾದಳದ ಹೋರಾಟ ಅಲ್ಲ. ಇದು ವಿದ್ಯಾರ್ಥಿಗಳ ಪರ ನಾವು ಮಾಡೋ ಹೋರಾಟ. ವಿದ್ಯಾರ್ಥಿಗಳಿಗೆ ಇವತ್ತು 2 ಕೋಟಿ ಉದ್ಯೋಗ ಸಿಗ್ತಾ ಇದೆ. ಎಲ್ಲಾಗಿದೆ, ಏನಾಗಿದೆ? ವಿದ್ಯಾರ್ಥಿಗಳ ಬಾಳು ಇವತ್ತು ಸರ್ಕಾರಕ್ಕೆ ಸಂಬಂಧನೇ ಇಲ್ಲ ಅಂತ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇರೋದು. ಇದು ಜನ ವಿರೋಧಿ ವಿದ್ಯಾರ್ಥಿ ವಿರೋಧಿ ಸರ್ಕಾರ. ಇದಕ್ಕೆ ನಾನು ಧಿಕ್ಕಾರವನ್ನ ಹೇಳ್ತೀನಿ. ನಿಮ್ಮ ದಪ್ಪ ಚರ್ಮದಿಂದ ಆಚೆಗೆ ಬನ್ನಿ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡೋದನ್ನ ನಿಲ್ಲಿಸಿ. ಅವರು ಅವರ ಹಕ್ಕಿಗಾಗಿ ಬಂದಿದ್ದಾರೆ. ನಿಮ್ಮ ತರ ಅಪ್ಪ ಅಮ್ಮನ್ನ ಬಿಟ್ಟು ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಹಾಸ್ಟೆಲ್ ಓದ್ತಾ ಇರೋ ವಿದ್ಯಾರ್ಥಿಗಳ ತಲೆಯಲ್ಲಿ ರಕ್ತ ಬರ್ತಾ ಇದೆ, ಹೊಟ್ಟೆಯಲ್ಲಿ ರಕ್ತ ಬರ್ತಾ ಇದೆ. ಆ ರೀತಿ ಅಮಾನವೀಯವಾಗಿ ಡೆಲ್ಲಿ ಪೊಲೀಸ್ನವರು ನಡ್ಕೋತಾ ಇದ್ದಾರೆ. ಇದರ ವಿರುದ್ಧ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ವಿದ್ಯಾರ್ಥಿಗಳ ಪರ ಪ್ರತಿಭಟನೆಯನ್ನ ಇಟ್ಕೊಂಡಿದೆ. ಇವತ್ತು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋವರೆಗೂ ನಾವು ವಿದ್ಯಾರ್ಥಿಗಳ ಪರ ರಸ್ತೆಯಲ್ಲಿ ಇರ್ತೀವಿ ಅಂತ ಹೇಳಿ ಇವತ್ತಿನ ಪ್ರತಿಭಟನಾ ರ್ಯಾಲಿಗೆ ಬಂದಂತ ನೀವೆಲ್ಲ ಏನು ದಿಲ್ಲಿಯ ಜಂತರ್ ಮಂತರಲ್ಲಿ ಲಾಠಿ ತಿಂದಂತ ವಿದ್ಯಾರ್ಥಿಗಳಿಗೆ ನೀವು ಬೆಂಬಲವಾಗಿ ನಿಂತಿದ್ದೀರಿ. ನೀವು ನಿಜವಾದ ಈ ದೇಶದ ಸೈನಿಕರು. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನ ತಿಳಿಸ್ತೀನಿ ಅಂತ ಹೇಳಿ ನಮ್ಮ ಮಾತನ್ನ ಮುಗಿಸ್ತೀನಿ. ಇರಬೇಕು, ನಾವು ಕೂಡ ವಿದ್ಯಾರ್ಥಿಗಳ ಪರ ಇರ್ತೀವಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ. ಈ ಪ್ರತಿಭಟನೆ ಸಭೆ